ಸರ್ಕಾರಿ ಶಾಲಾ ಶಿಕ್ಷಕಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ, ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಸಿಕ್ಕ ಮೃತದೇಹ. ಸರ್ಕಾರಿ ಶಾಲಾ ಶಿಕ್ಷಕಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಸುಟ್ಟು ಹಾಕಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲ್ಮೋಡ್ ಗ್ರಾಮದಲ್ಲಿ ನಡೆದಿದೆ ಕಣ್ರಿ. 57 ವರ್ಷದ ಜ್ಯೋತಿ ಕಪಾಳೆ ಹಿರೇಮಠ್ ಕೊಲೆಯಾದ ಸರ್ಕಾರಿ ಶಾಲಾ ಶಿಕ್ಷಕಿ. ಕಲಬುರಗಿ ನಗರದ ಆನಂದ್ ಕಾಲನಿ ನಿವಾಸಿ ಈ ಜ್ಯೋತಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವಂದರ್ಖೇಡ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರು. ಬೀದರ್ನಲ್ಲೇ ಮನೆ ಮಾಡಿದ್ದ ಶಿಕ್ಷಕಿ ವಾರಕ್ಕೊಂದು ಬಾರಿ ಕಲಬುರಗಿಗೆ ಹೋಗ್ತಾ ಇದ್ರು. ಆ ದಿನವೂ ಕಲಬುರಗಿಯಿಂದ ಬೀದರ್ ತೆರಳುತ್ತಿರುವಾಗಲೇ ದುಷ್ಕರ್ಮಿ ಅಟ್ಯಾಕ್ ಮಾಡಿದ್ದ. ಕಮಲಾಪುರದ ಕಲ್ಮೋಡ್ನಲ್ಲಿ ಜ್ಯೋತಿಯನ್ನ ಹತ್ಯೆ ಮಾಡಿದ್ದ. ಗುರುತು ಸಿಗದಿರಲಿ ಅಂತ 5 ಲೀಟರ್ ಪೆಟ್ರೋಲ್ ಸುರಿದು ಶವವನ್ನ ಸುಟ್ಟು ಹಾಕಿ ಪರಾರಿಯಾಗಿರ್ತಾನೆ. ತನಿಖೆಗೊಂಡ ಪೊಲೀಸರೇ ಶಾಕ್. ಮಗನ ವಯಸ್ಸಿನೊಂದಿಗೆ ಶಿಕ್ಷಕಿಯ ಸಂಬಂಧ, ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಎಂತಾರೆ. ಆದ್ರೆ ಅದೇ ಪ್ರೀತಿ ಹಾದಿ ತಪ್ಪಿದಾಗ, ಹಣದ ವ್ಯಾಮೋಹ ಬೆರೆತಾಗ ಎಂತ ಭೀಕರ ಅಂತ್ಯ ಕಾಣುತ್ತದೆ ಎಂಬುದಕ್ಕೆ ಕಲಬುರಗಿಯಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಕಣ್ರಿ. ಹೌದು, ಮಗನ ವಯಸ್ಸಿನ ಯುವಕನೊಂದಿಗೆ 57 ವರ್ಷದ ಶಿಕ್ಷಕಿ ಸಂಬಂಧ ಹೊಂದಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಅಕ್ರಮ ಸಂಬಂಧ ಮತ್ತು ಹಣದ ವ್ಯವಹಾರಕ್ಕೆ ಕೊಲೆ. 27 ವರ್ಷದ ಅಮರ್ ಗುಡ್ಡಹಳ್ಳಿಯಿಂದ ಬರ್ಬರ ಹತ್ಯೆ. ಅವಿವಾಹಿತೆಯಾಗಿದ್ದ ಜ್ಯೋತಿ ರಜೆ ದಿನಗಳಲ್ಲಿ ಕಲಬುರಗಿಯ ಆನಂದ್ ನಗರದಲ್ಲಿರುವ ತಾಯಿ ಮನೆಗೆ ಬರ್ತಿದ್ರು. ಈ ವೇಳೆ ನೆರೆಯ ನಿವಾಸಿ ಅಮರ್ ಗುಡ್ಡಹಳ್ಳಿ ಎಂಬಾತ ಪರಿಚಯಾಗಿದ್ದ. ಕಳೆದ 5 ವರ್ಷಗಳಿಂದ ಇಬ್ಬರ ನಡುವೆ ಅಕ್ರಮ ಸಂಬಂಧವಿತ್ತು. 27ರ ಹರಿಯದ ಅಮರ್ನಿಗೆ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ರು. ಆದ್ರೂ ಟೀಚರ್ ಜ್ಯೋತಿ ನೀಡುತ್ತಿದ್ದ ಹಣದ ಆಮಿಷಕ್ಕೆ ಬಿದ್ದಿದ್ದ ಕಣ್ರಿ. ಆಕೆಯೊಂದಿಗೆ ಸಂಬಂಧ ಮುಂದುವರಿಸಿದ್ದ. ಜ್ಯೋತಿ ನೀಡಿದ್ದ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಹಣದಲ್ಲಿ ಅಮರ್ ಐಷಾರಾಮಿ ಥಾರ್ ಕಾರನ್ನ ಕೂಡ ಖರೀದಿಸಿದ್ದ. ಇತ್ತೀಚೆಗೆ ಜ್ಯೋತಿ ತಾನು ನೀಡಿದ್ದ ಹಣವನ್ನ ಅಮರ್ಗೆ ವಾಪಸ್ ಕೇಳಿದ್ಲು. ಇದರಿಂದ ಅಮರ್ ಒತ್ತಡದಲ್ಲಿ ಸಿಲ್ಕಾಕಿಕೊಂಡಿದ್ದ. ಜ್ಯೋತಿಯನ್ನ ಹೇಗಾದ್ರೂ ಮುಗಿಸೋಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದ. ಏಪ್ರಿಲ್ 3ರಂದು ಜ್ಯೋತಿಯನ್ನ ತನ್ನ ಥಾರ್ ಕಾರ್ನಲ್ಲಿ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಸೇರಿದಂತೆ ವಿವಿಧೆಡೆ ಸುತ್ತಾಡಿಸಿದ್ದ. ರಾತ್ರಿ ವೇಳೆಗೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ಹರಿತವಾದ ಆಯುಧದಿಂದ ಜ್ಯೋತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಸಾಕ್ಷ್ಯ ನಾಶಪಡಿಸಲು ಕಾರಿನ ಡಿಕ್ಕಿಯಲ್ಲಿ ತಂದಿದ್ದ ಪೆಟ್ರೋಲ್ ಸುರಿದು ಶವಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ನೋಡಿ. ಮೊಬೈಲ್ ಕರೆಗಳ ಆಧಾರದ ಮೇಲೆ ತನಿಖೆ ನಡೆಸಿದ್ದ ಪೊಲೀಸರಿಗೆ ಅಮರ್ನ ಮೇಲೆ ಅನುಮಾನ ಬಂದಿತ್ತು. ತಲೆಮರೆಸಿಕೊಂಡಿದ್ದ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇಡೀ ಕೊಲೆ ರಹಸ್ಯ ಬಯಲಾಗಿದೆ. ಆರೋಪಿಯಿಂದ ಕೊಲೆಗೆ ಬಳಸಿದ ಆಯುಧ, ಪೆಟ್ರೋಲ್ ಕ್ಯಾನ್ ಹಾಗೂ ಥಾರ್ ಕಾರ್ನ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯ ಹಂತಕ ಅಮರ್ ಕಲಬುರಗಿಯ ಕೇಂದ್ರ ಕಾರಾಗೃಹ ಸೇರಿದ್ದಾನೆ. ಸಲ್ಲದ ಸಂಬಂಧ ಶಿಕ್ಷಕಿಯ ಪ್ರಾಣ ಬಲಿ ಪಡೆದಿದ್ರೆ ಒಬ್ಬ ಯುವಕನ ಜೀವನ ಜೈಲು ಸೇರುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.